ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಸ್ಯ ಪ್ರಪಂಚ, ಮನೆ ಅಂಗಳದಲ್ಲಿ ಬೆಳೆಯುವ ಔಷಧಿ ಸಸ್ಯಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ. ಕೇಳಿ, ಆನಂದಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿ ಸಸ್ಯ ಪ್ರಪಂಚ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ ಕೇಳಿದರೆ, ಮಾಹಿತಿ ಖಜಾನೆಯ ಇವತ್ತಿನ ಸಸ್ಯ ಪ್ರಪಂಚ, ಮನೆಯಂಗಳದಲ್ಲಿ ಬೆಳೆಯುವ ಔಷಧೀಯ ಸಸ್ಯಗಳ ಪರಿಚಯಾತ್ಮಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ. ನಾವು ಇವತ್ತು ಮತ್ತೊಂದು ಸೊಪ್ಪಿನ ಪರಿಚಯ ಮಾಡಿಕೊಳ್ಳೋಣ. ನಾವು ಈಗಾಗಲೇ ಬಸಳೆ ಸೊಪ್ಪಿನ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದೀವಿ. ಇವತ್ತು ನುಗ್ಗೆ ಸೊಪ್ಪು, ಇದು ಕೂಡ ಆಹಾರ ಪದಾರ್ಥವಾಗಿ ತನ್ನದೇ ಆದಂತಹ ನೆಲೆಯಲ್ಲಿ ಈ ಒಂದು ಔಷಧೀಯ ಸಸ್ಯ ಇಡೀ ಪ್ರಪಂಚದಾದ್ಯಂತ ತನ್ನದೇ ಆದ ಮಹತ್ವವನ್ನು ಪಡ್ಕೊಂಡಿದೆ. ಹಾಗಾದರೆ ಈ ಹೆಚ್ಚಿನ ಮಾಹಿತಿಗಾಗಿ ಈ ಸಂಚಿಕೆಯನ್ನ ಸಂಪೂರ್ಣವಾಗಿ ಕೇಳಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಸಾಗ್ತಾ ಇದ್ದೀವಿ. ಮಾನವನ ಇತಿಹಾಸದಲ್ಲಿ ಎಲ್ಲ ಪವಾಡಗಳಲ್ಲಿ, ಔಷಧೀಯ ಪದ್ಧತಿಗಳಲ್ಲಿ ಪ್ರಕೃತಿ ನೀಡಿರ್ತಕ್ಕಂತಹ ಮತ್ತೊಂದು ವರ ಅಂದ್ರೆ ಅದು ನುಗ್ಗೆ ಸೊಪ್ಪು. ವೈಜ್ಞಾನಿಕವಾಗಿ ಫರೆಂಜೆ ಮೆಂಗಿಯಾ ಅನ್ನುವಂತಹ ಹೆಸರಿನಿಂದ ಕರೆಯಲ್ಪಡುವಂತಹ ಈ ಸಸ್ಯವು ತನ್ನದೇ ಆದಂತಹ ವೈವಿಧ್ಯಮಯ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ವಿಶೇಷವಾಗಿ ಗ್ರಾಮೀಣ ಪರಿಸರದಲ್ಲಿ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡು ಇಡೀ ಪ್ರಪಂಚದಾದ್ಯಂತ ತನ್ನದೇ ಆದ ನೆಲೆಯಲ್ಲಿ ಹುಟ್ಟಿಕೊಂಡಿದೆ. ಇನ್ನು ಇದರ ಔಷಧೀಯ ಗುಣದಿಂದಾಗಿ ಇದನ್ನು ಪವಾಡದ ಮರ ಹಾಗೂ ಜೀವನದ ಮರ ಅನ್ನುವಂತಹ ಹೆಸರಿನಿಂದ ಜಗತ್ತಿನಾದ್ಯಂತ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಕರ್ನಾಟಕ ಸೇರಿದಂತೆ ಇಡೀ ಜಗತ್ತಿನಲ್ಲಿ ಮನೆ ಮಾತಾಗಿರುವಂತಹ ಈ ಮರ ಕೇವಲ ಆಹಾರ ಪದಾರ್ಥವಲ್ಲ, ಇದು ನೂರಾರು ಕಾಯಿಲೆಗಳಿಗೆ ಒಂದು ಔಷಧೀಯ ರಾಮಬಾಣವಾಗಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಮೊರಿಂಗೇಸಿ ಅಂತಕ್ಕಂತಹ ಕುಟುಂಬಕ್ಕೆ ಸೇರಿದ ಏಕೈಕ ಸಸ್ಯವಾಗಿ ಈ ನುಗ್ಗೆ ಸೊಪ್ಪನ್ನ ನಾವು ಗುರುತಿಸ್ತೇವೆ. ಪ್ರಮುಖವಾಗಿ ಈ ಸಸ್ಯ ಮೂಲತಃ ಹಿಮಾಲಯದ ತಪ್ಪಲಿನಲ್ಲಿ ಬೆಳೀತಾ ಇದ್ದರೂ ಕೂಡ ಇವತ್ತು ಜಗತ್ತಿನಾದ್ಯಂತ ತನ್ನದೇ ಆದಂತಹ ಸ್ಥಾನಮಾನವನ್ನು ಪಡ್ಕೊಂಡಿದೆ. ವಿಶೇಷವಾಗಿ ಕರ್ನಾಟಕದ ಕರಾವಳಿ ಸೇರಿದಂತೆ ಮಲೆನಾಡು ಭಾಗಗಳಲ್ಲಿಯೂ ಕೂಡ ಸಾಕಷ್ಟು ಹೆಸರುವಾಸಿಯಾಗಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇದಿಷ್ಟೇ ಅಲ್ಲದೆ ಏಷ್ಯಾ, ದಕ್ಷಿಣ ಆಫ್ರಿಕಾ ಹಾಗೂ ಅಮೇರಿಕಾ ಸೇರಿದಂತೆ ಹಲವಾರು ಉಷ್ಣವಲಯದ ಪ್ರದೇಶಗಳಲ್ಲಿಯೂ ಕೂಡ ಇದರ ವ್ಯಾಪ್ತಿ ಹಬ್ಬಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಮರೆಂಗಾ ಒಲಿಫಾ ಲ್ಯಾಂಪ್ ಅನ್ನುವಂತಹ ಸಸ್ಯಶಾಸ್ತ್ರೀಯ ಹೆಸರಿನಿಂದ ಇದನ್ನು ಗುರುತಿಸಲಾಗುತ್ತೆ. ಲ್ಯಾಟಿನ್ ಭಾಷೆಯಲ್ಲಿ ಒಲೈಫಾ ಅಂದರೆ ತೈಲವನ್ನು ಹೊಂದಿರುವ ಎಂಬ ಅರ್ಥವನ್ನು ಕೊಡುತ್ತೆ. ಅಂದರೆ ಇದು ಒಂದು ರೀತಿಯ ತೈಲವನ್ನು ಒಳಗೊಂಡಂತಹ ಸಸ್ಯವಾಗಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ನೀವು ಪ್ರಮುಖವಾಗಿ ಇದರ ಬೀಜದಲ್ಲಿ ತೈಲದ
ಅಂಶವನ್ನು ಇರೋದನ್ನು ಪ್ರಮುಖವಾಗಿ ಗಮನಿಸ್ಬೋದು. ಅದರಿಂದಾಗಿ ಈ ಒಲೈಫಾ ಅಂದರೆ ತೈಲವನ್ನು ಹೊಂದಿರುವ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಇನ್ನು ನುಗ್ಗೆ ಸೊಪ್ಪನ್ನು ವಿವಿಧ ಭಾಷೆಗಳಲ್ಲಿ ವಿಭಿನ್ನ ಹೆಸರುಗಳಿಂದ ಕರೆಯುತ್ತಾರೆ. ಪ್ರಮುಖವಾಗಿ ಸಂಸ್ಕೃತ ಭಾಷೆಯಲ್ಲಿ ಶೀಘ್ರ ಅನ್ನುವಂತಹ ಹೆಸರಿನಿಂದ ಗುರುತಿಸಲಾಗುತ್ತಿದೆ. ಬೇಗನೆ ದೇಹವನ್ನು ಪ್ರವೇಶಿಸುವುದು ಅಥವಾ ಶುಭದಾಯಕ ಸಸ್ಯ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಶೀಘ್ರ ಅಂದರೆ. ಕನ್ನಡದಲ್ಲಿ ನುಗ್ಗೆ, ಹಿಂದಿಯಲ್ಲಿ ಸಹಜನ್, ತಮಿಳಿನಲ್ಲಿ ಮುರಿಂಗೈ, ಮಲಯಾಳಂನಲ್ಲಿ ಮುರಿಂಗಾ, ಇಂಗ್ಲಿಷ್ನಲ್ಲಿ ಡ್ರಮ್ ಸ್ಟಿಕ್ ಅನ್ನುವಂತಹ ಹೆಸರಿನಿಂದ ಗುರುತಿಸಲಾಗುತ್ತೆ. ಅಂದರೆ ವಿವಿಧ ಭಾಷೆಗಳಲ್ಲಿ ವಿಭಿನ್ನ ಹೆಸರುಗಳಿಂದ ಇದನ್ನು ಗುರುತಿಸಲಾಗುತ್ತಿದೆ. ಇನ್ನು ಅತಿ ಹೆಚ್ಚು ಪೌಷ್ಟಿಕಾಂಶವನ್ನು ಒಳಗೊಂಡಂತಹ ಸಸ್ಯವಾಗಿದ್ದು ವಿಶ್ವದಾದ್ಯಂತ ರಕ್ತಹೀನತೆ, ಮಧುಮೇಹ ಸೇರಿದಂತೆ ಅಪೌಷ್ಟಿಕತೆ ಉಂಟಾಗುವಂತಹ ಸಂದರ್ಭದಲ್ಲಿ ಪೌಷ್ಟಿಕಾಂಶವನ್ನು ಹೆಚ್ಚಿಸುವುದಕ್ಕೋಸ್ಕರ ಇದನ್ನು ಬಳಸಿ ಅಂತಕ್ಕಂತಹ ಸೂಚನೆಗಳನ್ನು ವಿಶ್ವದಾದ್ಯಂತ ನೀಡಲಾಗ್ತಾ ಇದೆ. ಒಂದು ಸಣ್ಣ ನುಗ್ಗೆಯ ಅಂಶ ದಿನನಿತ್ಯದ ಜೀವಸತ್ವಗಳಾದ ಪೌಷ್ಟಿಕಾಂಶಗಳು, ಅಮೈನೋಗಳು, ಖನಿಜಗಳು ಇವೆಲ್ಲವನ್ನು ಕೂಡ ಪೂರೈಸೋದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಇದರಲ್ಲಿ ಹಲವಾರು ವಿಟಮಿನ್ ಅಂಶಗಳು ಕೂಡ ಇರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇಲ್ಲಿ ಹಲವಾರು ವಿಟಮಿನ್ ಅಂಶಗಳು ತನ್ನದೇ ಆದಂತಹ ನೆಲೆಯಲ್ಲಿ ಬಳಕೆಯಲ್ಲಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇತರ ಆಹಾರಗಳಿಗೆ ಹೋಲಿಸಿದರೆ ಇದರಲ್ಲಿ ಅತಿ ಹೆಚ್ಚಿನ ಪೌಷ್ಟಿಕಾಂಶಗಳು ಇರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಪ್ರಮುಖವಾಗಿ ವಿಟಮಿನ್ ಸಿ, ವಿಟಮಿನ್ ಎ ಈ ಇತರ ಆಹಾರಗಳಿಗಿಂತ 10 ಪಟ್ಟು ಹೆಚ್ಚು ಲಭ್ಯ ಆಗ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಕ್ಯಾಲ್ಸಿಯಂ ಅಂಶಗಳು 17 ಪಟ್ಟು ಹೆಚ್ಚು ಇರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಪೊಟ್ಯಾಸಿಯಂ 15 ಪಟ್ಟು ಹೆಚ್ಚು ಇರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇನ್ನು ಪ್ರೋಟೀನ್ ಅಂಶ 9 ಪಟ್ಟು ಹೆಚ್ಚಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಕಬ್ಬಿಣ ಅಂಶ 25 ಪಟ್ಟು ಹೆಚ್ಚಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇನ್ನು ಇದರ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ನುಗ್ಗೆ ಸೊಪ್ಪು ಒಣಗಿದಾಗ ಅದರ ಪೌಷ್ಟಿಕಾಂಶವು ಇನ್ನೂ ಹೆಚ್ಚಾಗ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ನಾವೆಲ್ಲರೂ ಕೂಡ ಹಸಿರು ತರಕಾರಿಯನ್ನು ತಿನ್ನಬೇಕು, ಹಸಿ ತರಕಾರಿಯನ್ನು ತಿನ್ನಬೇಕು ಅಂತ ಹೇಳ್ತೀವಿ. ಇದನ್ನು ಒಣಗಿಸು ಕೂಡ ತಿನ್ಬೋದು ಸ್ನೇಹಿತರೆ. ಇದು ಒಂದೊಂದು ವಿಶೇಷತೆ ಇರುತ್ತೆ. ಅದಕ್ಕೋಸ್ಕರನೇ ಈ ಕಾರ್ಯಕ್ರಮಗಳನ್ನ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಎಲ್ಲ ಮಾಹಿತಿ ನಿಮಗೆ ಅರ್ಥ ಆಗುತ್ತೆ. ಒಣಗಿದ ಎಲೆಯ ಪುಡಿಯಲ್ಲಿ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಈ ಬೇರೆ ಆಹಾರಗಳಿಗೆ ಹೋಲಿಸಿದರೆ 14 ಪಟ್ಟು ಹೆಚ್ಚಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಸಸ್ಯಾಹಾರಿಗಳು ಯಾರಿರ್ತಾರೆ ಅವರಿಗೆ ನುಗ್ಗೆ ಸೊಪ್ಪು ಒಂದು ಔಷಧಿಯಾಗಿದೆ. ಇಲ್ಲಿ 9 ಆಮ್ಲಗಳು ಇರತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ದೇಹಕ್ಕೆ ಬೇಕಾದಂತಹ ಪೌಷ್ಟಿಕಾಂಶದ ಕೊರತೆಯನ್ನು ನೀಗಿಸ್ತಕ್ಕಂಥದ್ದನ್ನು ಕೂಡ ಈ ಸೊಪ್ಪಿನಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಪ್ರಮುಖವಾಗಿ ಅಮೈನೋ ಆಮ್ಲಗಳು ಏನು ಮಾಡ್ತಾವಪ್ಪ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದ್ರ ಜೊತೆಗೆ ಕೆಲವು ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತದೆ. ಇಲ್ಲಿ ಪ್ರಮುಖವಾಗಿ ಸೆಕೆಂಡರಿ ಮೆಟಾಬಲೈಟ್ ಅಂತಕ್ಕಂತಹ ಅಂಶ ಈ ನುಗ್ಗೆ ಸೊಪ್ಪಿನ ಎಲೆಯಲ್ಲಿರ್ತಕ್ಕಂಥದ್ದು ಇದರ ಒಂದು ಪೌಷ್ಟಿಕಾಂಶತೆಗೆ ಪ್ರಮುಖ ಕಾರಣವಾಗಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಸಂಶೋಧನೆಯ ಪ್ರಕಾರ ನುಗ್ಗೆ ಸೊಪ್ಪಿನಲ್ಲಿ 330ಕ್ಕೂ ಹೆಚ್ಚು ಪೌಷ್ಟಿಕಾಂಶಯುತ ರಾಸಾಯನಿಕಗಳು ಇರತಕ್ಕಂಥದ್ದನ್ನು ಪ್ರಮುಖವಾಗಿ ಪತ್ತೆ ಹಚ್ಚಲಾಗಿದೆ. ಇದು ಸಾಮಾನ್ಯವಾಗಿ 2013ರಲ್ಲಿ ಹಾಗೂ 2006ರಲ್ಲಿ ಹಾಗೂ 2018ರಲ್ಲಿ ಕೂಡ ಸಂಶೋಧನೆಗೆ ಒಳಪಟ್ಟಿದೆ.
ಇನ್ನು ಇದರಲ್ಲಿರ್ತಕ್ಕಂತಹ ಕೆಲವು ಸಂಯುಕ್ತಗಳು ರಕ್ತದೊತ್ತಡಂತಹ ಸಮಸ್ಯೆಗಳಿರಬಹುದು, ಮತ್ತಿತರ ಯಾವುದೇ ಸಮಸ್ಯೆಗಳನ್ನು ಕೊಂಚ ಮಟ್ಟಿಗಾದರೂ ಪರಿಹರಿಸಿಕೊಳ್ಳಲು ಸಹಾಯಕವಾಗ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸಲಾಗಿದೆ. ಪ್ರಮುಖವಾಗಿ ಫಿನಾಯಿಲಿಕ್ ಆಮ್ಲ ಅಂತಕ್ಕಂಥದ್ದೇನಿದೆ, ಇದು ರಕ್ತದ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡೋದಕ್ಕೆ ಹಾಗೂ ಸಮ ಪ್ರಮಾಣದಲ್ಲಿಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಗ್ಲೂಕೋಸಿನೋಯಿಡ್ ಅಂತಕ್ಕಂತಹ ರಾಸಾಯನಿಕ ಅಂಶವು ಕ್ಯಾನ್ಸರ್ ತಡೆಗಟ್ಟೋದಕ್ಕೂ ಕೂಡ ಸಹಾಯಕವಾಗುತ್ತೆ ಅಂತಕ್ಕಂತಹ ವರದಿ 2020ರ ಸಂಶೋಧನೆಯಲ್ಲಿ ಹಾಗೂ 2012ರ ಸಂಶೋಧನೆಯಲ್ಲಿ ಕೂಡ ತಿಳಿಯಲು ಪಟ್ಟಿದೆ. ಆದರೆ ಇಂದಿಗೂ ಕೂಡ ವೈಜ್ಞಾನಿಕವಾದ ಒಂದು ಸಂಶೋಧನೆಗಳು ನಡೀತಾ ಇರತಕ್ಕಂಥದ್ದನ್ನು ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಉರಿಯೂತದಂತಹ ಸಮಸ್ಯೆಗಳು, ಉತ್ಕರ್ಷಣ ವಿರೋಧಿ ಕಾರ್ಯಗಳನ್ನು ಕೂಡ ಈ ನುಗ್ಗೆ ಸೊಪ್ಪು ಮಾಡೋದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇದರಲ್ಲಿರ್ತಕ್ಕಂತಹ ಕೆಲವು ರಾಸಾಯನಿಕ ಅಂಶಗಳು ಜೀವಸತ್ವ ಮತ್ತೆ ಹುಟ್ಟುವುದಕ್ಕೆ ಸಹಾಯ ಮಾಡ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಅಂದರೆ ಕೆಲವು ಜೀವಸತ್ವಗಳು ನಮ್ಮ ದೇಹದಲ್ಲಿರುತ್ತೆ, ಆ ಜೀವಸತ್ವಗಳು ಹುಟ್ಟುತ್ತಾನೆ ಇರುತ್ತೆ, ಸಾಯ್ತಾನೆ ಇರುತ್ತೆ. ಹಾಗಾಗಿ ಅದರ ಪುನಶ್ಚೇತನಕ್ಕೆ, ಅದನ್ನು ಉತ್ಪತ್ತಿ ಮಾಡೋದಕ್ಕೂ ಕೂಡ ಈ ನುಗ್ಗೆ ಸೊಪ್ಪು ಸಹಾಯ ಮಾಡುತ್ತೆ. ಇನ್ನು ಇದರ ಔಷಧೀಯ ಗುಣಗಳು ಏನೇನು ಅನ್ನೋದನ್ನು ಸ್ವಲ್ಪ ನೋಡೋಣ. ಪ್ರಮುಖವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಬಯೋನೆರಿ ಅನ್ನುವಂತಹ ಹೆಸರಿನಿಂದ ಸೂಚಿಸಲಾಗಿದೆ. ಬಯೋನೆರಿ ಅಂದರೆ ಇದರ ಎಲ್ಲ ಭಾಗಗಳು ಕೂಡ ಒಂದೊಂದು ರೀತಿಯ ಔಷಧೀಯ ಪ್ರಯೋಜನಕ್ಕೆ ಕಾರಣವಾಗಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸುತ್ತೇವೆ. ಮೊದಲನೇದಾಗಿ ಮಧುಮೇಹದಂತಹ ಸಮಸ್ಯೆಯನ್ನು ಕಡಿಮೆ ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಇದರ ಇನ್ಸುಲಿನ್ ಅಂಶಗಳನ್ನು ಒಳಗೊಂಡಿರೋದ್ರಿಂದ ಸಕ್ಕರೆ ಮಟ್ಟವನ್ನು ಸಮ ಪ್ರಮಾಣದಲ್ಲಿಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಸಂಶೋಧನೆಯ ಪ್ರಕಾರ ಸಣ್ಣ ಕರುಳಿನಲ್ಲಿ ಉಂಟಾಗ್ತಕ್ಕಂತಹ ರಕ್ತದ ಹರಿಯುವಿಕೆ ಅಥವಾ ರಕ್ತದ ಸಕ್ಕರೆ ಮಟ್ಟ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳನ್ನು ಕೂಡ ಇದು ತಡೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಪ್ರಮುಖವಾಗಿ ಇದರ ಎಲೆ. ಇದಿಷ್ಟೇ ಅಲ್ಲದೆ ಮಧುಮೇಹಿಗಳಲ್ಲಿ ಉಂಟಾಗ್ತಕ್ಕಂತಹ ಒತ್ತಡವನ್ನು ತಡೆಗಟ್ಟುವುದರ ಜೊತೆಗೆ ಮೇದೋಗಾರಕ ಗ್ರಂಥಿ ಇರುತ್ತೆ, ಪ್ಯಾಂಕ್ರಿಯಾಟ್ ಅಂತ ಹೇಳ್ತಾರೆ ಅದಕ್ಕೆ ಇಂಗ್ಲಿಷ್ನಲ್ಲಿ. ಆ ಒಂದು ಸಣ್ಣ ಒಂದು ಅಂಶವನ್ನು ಕೂಡ ಆರೋಗ್ಯವಾಗಿ ಇಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಪ್ರಮುಖವಾಗಿ ಇದು ರಕ್ತದೊತ್ತಡ ಸಮಸ್ಯೆಯನ್ನು ತಡೆಯುವುದರ ಜೊತೆಗೆ ಅಪಧಮನಿಯಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗೋದನ್ನು ಕೂಡ ತಡೆಯೋದಕ್ಕೂ ಕೂಡ ಇದು ಸಹಾಯ ಮಾಡ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಇತ್ತೀಚಿನ ಪ್ರಯೋಗದ ಸಂಶೋಧನೆಯ ಪ್ರಕಾರ ಮೆಡಿಕಲ್ನಲ್ಲಿ ಪ್ರೂವ್ ಆಗಿರ್ತಕ್ಕಂಥ ಅಂಶ ಏನಪ್ಪ ಅಂದರೆ, ಪ್ರಮುಖವಾಗಿ ಇಲ್ಲಿ ಈ 120 ಮಿಲಿಗ್ರಾಮ್ನಷ್ಟು ದಿನಕ್ಕೆ ಸೇವನೆ ಮಾಡಿದ್ರೆ ಈ ರಕ್ತದೊತ್ತಡದಂತಹ ಸಮಸ್ಯೆಗಳನ್ನು ತಡೆಗಟ್ಟಿರ್ತಕ್ಕಂಥದ್ದು. ಹಾಗೆ ಕೆಲವು ಸಂದರ್ಭಗಳಲ್ಲಿ ಅದು ಸಮ ಪ್ರಮಾಣಕ್ಕೆ ಬಂದಿರತಕ್ಕಂಥದ್ದನ್ನು ಕೂಡ ಇತ್ತೀಚಿನ ಕೆಲವು ವರದಿಗಳು ತಿಳಿಪಡಿಸಿವೆ. 2024ರ ವರದಿ ಇರ್ಬೋದು, ಹಾಗೆ 2018ರ ವರದಿ, 2025ರ ವರದಿ ಕೂಡ ಇದನ್ನು ಹೇಳುತ್ತೆ. ಇನ್ನು ನೋವು ನಿವಾರಕ ನೈಸರ್ಗಿಕ ಔಷಧೀಯ ಅಂಶವಾಗಿಯೂ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಕೀಲು ನೋವಿರ್ಬೋದು, ಸಂಧಿವಾತದಂತಹ ಸಮಸ್ಯೆಗಳನ್ನು ಕೂಡ ಹೋಗಲಾಡಿಸಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇದಿಷ್ಟೇ ಅಲ್ಲದೆ ಯಕೃತ್ತಿನ ರಕ್ಷಣೆ, ವಿಷಕಾರಿ ಅಂಶಗಳಿಂದ ಯಕೃತ್ತನ್ನು ಕೂಡ ಇದು ರಕ್ಷಣೆ ಮಾಡುತ್ತದೆ. ಇನ್ನು ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು, ಮಲಬದ್ಧತೆ ಇರ್ಬೋದು, ಇದನ್ನು ಕೂಡ ತಡೆಗಟ್ಟೋದಕ್ಕೂ ಕೂಡ ಇದು ತನ್ನದೇ ಆದಂತಹ ವಿಶಿಷ್ಟ ಅಂಶವನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ವಿಟಮಿನ್ ಎ ಮತ್ತು
ಸಿ ಹೆಚ್ಚಾಗಿ ದೊರೆಯೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಇನ್ನು ಇತ್ತೀಚಿನ ಸಂಶೋಧನೆಯಿಂದ ಕ್ಯಾನ್ಸರ್ ವಿರೋಧಿ ಅಂಶಗಳನ್ನು ಕೂಡ ಇದು ಒಳಗೊಂಡಿದೆ. ಕ್ಯಾನ್ಸರ್ ಉಂಟಾಗ್ತಕ್ಕಂತಹ ಸಾಧ್ಯತೆಯನ್ನು ಕೂಡ ಕಡಿಮೆ ಮಾಡೋದಕ್ಕೆ ಉತ್ತೇಜನ ನೀಡತಕ್ಕಂತಹ ಅಂಶಗಳು ಇದರಲ್ಲಿದೆ ಅಂತಕ್ಕಂಥದ್ದನ್ನು ಕೂಡ ಇತ್ತೀಚಿನ ಕೆಲವು ವರದಿಗಳು ತಿಳಿಸಿವೆ. ಆದರೆ ಸ್ಪಷ್ಟವಾಗಿ ಅದು ಇನ್ನೂ ಬೆಳಕಿಗೆ ಬಂದಿಲ್ಲ. ಆದರೆ ಒಂದು ಸಂಶೋಧನೆಯ ಪ್ರಕಾರ ಇದು ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದನ್ನು 2019ರ ಒಂದು ವರದಿ ನಮಗೆ ತಿಳಿಸುತ್ತೆ. ವಿಶೇಷವಾಗಿ ಯಕೃತ್ ಮತ್ತು ಸ್ತನ ಕ್ಯಾನ್ಸರ್ ಉಂಟಾಗ್ತಲ್ಲ, ಅದನ್ನು ತಡೆಗಟ್ಟೋದಕ್ಕೆ ಇದು ಭರವಸೆಯನ್ನು ಮೂಡಿಸಿರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸಿದೆ. ಇನ್ನು ಆಯುರ್ವೇದ ಪ್ರಕಾರವಾಗಿ ಗಮನಿಸೋದಾದರೆ ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆ ಅಂತಕ್ಕಂತಹ ಗ್ರಂಥಗಳಲ್ಲಿ, ಪ್ರಾಚೀನ ಗ್ರಂಥಗಳಲ್ಲಿ ಇದರ ಬಗ್ಗೆ ವಿವರ ಇರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಆಯುರ್ವೇದದ ಪ್ರಕಾರ ರುಚಿ, ರಸ, ಕಟ್ಟು ಹಾಗೂ ಖಾರ, ಕಹಿ ಅಂಶಗಳನ್ನು ಇದು ಒಳಗೊಂಡಿದೆ ಅಂತಕ್ಕಂಥ ಅಂಶವನ್ನು ತಿಳಿಯಪಡಿಸ್ತಾರೆ. ಇನ್ನು ಪ್ರಮುಖವಾಗಿ ಕಫ ಮತ್ತು ವಾತ ಸಮಸ್ಯೆಯನ್ನು ಕೂಡ ನಿವಾರಿಸುತ್ತದೆ ಅಂತಕ್ಕಂಥದ್ದನ್ನು ಈಗಾಗಲೇ ತಿಳಿಯಪಡಿಸಲಾಗಿದೆ. ಆದರೆ ಇದು ಉಷ್ಣಾಂಶವನ್ನು ಒಳಗೊಂಡಿರುವುದರಿಂದ ಅತಿಯಾಗಿ ಸೇವಿಸಿದರೆ ಪಿತ್ತದೋಷವನ್ನು ಕೂಡ ನೀವು ಕಾಣಬಹುದು. ಹಾಗಾಗಿ ಮಿತವಾಗಿ ಸೇವನೆ ಮಾಡೋದು ಕೂಡ ಬಹಳ ಮುಖ್ಯ. ಇನ್ನು ಆಯುರ್ವೇದದ ಪ್ರಕಾರ ಹಲವಾರು ಔಷಧಿಗಳನ್ನು ಕೂಡ ಇಲ್ಲಿ ತಯಾರು ಮಾಡ್ತಾರೆ. ಕೀಲು ನೋವು ಇರ್ಬೋದು, ಸಂಧಿವಾತಕ್ಕಿರ್ಬೋದು, ಮತ್ತಿತರ ಯಾವುದೇ ರೋಗಗಳಿಗೂ ಕೂಡ ಆಯುರ್ವೇದದ ಶಾಸ್ತ್ರೀಯ ಗ್ರಂಥಗಳ ಆಧಾರದ ಮೇಲೆ ಸಾಕಷ್ಟು ಔಷಧಿಗಳನ್ನು ಕೂಡ ತಯಾರು ಮಾಡಲಾಗಿದೆ. ನೀವು ಆಯುರ್ವೇದಿಕ್ ಮೆಡಿಕಲ್ಗಳಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ವೈದ್ಯರಿಂದ ತಿಳ್ಕೊಂಡು ಅದನ್ನು ಬಳಸೋದು ಕೂಡ ಸೂಕ್ತ ಆಗುತ್ತೆ. ಯಾಕಪ್ಪ ಅಂದರೆ ನಾವೀಗ ಔಷಧಿಗಳನ್ನು ಹೇಳಿದ್ರೆ ಅದನ್ನು ಬಳಸೋದ್ರಿಂದ ಬೇರೆ ಅಡ್ಡ ಪರಿಣಾಮಗಳು ಕೂಡ ಉಂಟಾಗ್ಬೋದು. ಹಾಗಾಗಿ ಔಷಧಿಗಳನ್ನು ನಾವು ಸ್ಕಿಪ್ ಮಾಡ್ತಾ ಇದ್ದೀವಿ. ನೀವು ಸಂಬಂಧಪಟ್ಟಂತಹ ವೈದ್ಯರೊಂದಿಗೆ ಚರ್ಚಿಸಿ ಔಷಧಿಯನ್ನು ಬಳಸೋದು ಸೂಕ್ತ. ಇನ್ನು ಆಯುರ್ವೇದವು ಪ್ರಮುಖವಾಗಿ ಕಣ್ಣಿನ ಆರೋಗ್ಯಕ್ಕೆ ಹಾಗೂ ರಕ್ತವನ್ನು ಶುದ್ಧೀಕರಿಸೋದಕ್ಕೂ ಕೂಡ ಈ ಪ್ರಮುಖವಾದಂತಹ ಸೊಪ್ಪು, ನುಗ್ಗೆ ಸೊಪ್ಪು ಸಹಾಯಕ ಅಂತಕ್ಕಂಥದ್ದನ್ನು ಕೂಡ ಆಯುರ್ವೇದ ನಮಗೆ ತಿಳಿಸುತ್ತೆ. ಇನ್ನು ಅಡುಗೆಯ ಅಂಶಗಳನ್ನು ಗಮನಿಸೋದಾದರೆ ಪ್ರಮುಖವಾಗಿ ಇಲ್ಲಿ ಕರ್ನಾಟಕದಾದ್ಯಂತ ಸಾಕಷ್ಟು ಔಷಧೀಯ ಸಸ್ಯಗಳಿರ್ತಕ್ಕಂಥದ್ದು. ಅದರ ನಡುವೆ ಈ ನುಗ್ಗೆ ಸೊಪ್ಪು ಕೂಡ ಒಂದು. ಪ್ರತಿ ಮನೆಯಲ್ಲಿಯೂ ಕೂಡ ನುಗ್ಗೆ ಸೊಪ್ಪಿನ ಮರ ಗ್ರಾಮೀಣ ಪರಿಸರದಲ್ಲಿ ಇರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ನುಗ್ಗೆ ಸೊಪ್ಪಿನ ಪಲ್ಯ, ನುಗ್ಗೆ ಸೊಪ್ಪಿನ ರೊಟ್ಟಿ, ಹಾಗೆ ನುಗ್ಗೆ ಸೊಪ್ಪಿನ ಸಾರು. ಇನ್ನು ಜ್ವರ ಇರತಕ್ಕಂತಹ ಸಂದರ್ಭದಲ್ಲಿ ನುಗ್ಗೆ ಸೊಪ್ಪಿನ ಸೂಪ್ ತಯಾರಿಸಿ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಪ್ರಮುಖವಾಗಿ ನೆನಪಿಡಬೇಕಾದಂಥ ಅಂಶ ಏನಪ್ಪಾ ಅಂದರೆ ನುಗ್ಗೆ ಸೊಪ್ಪನ್ನು ಅತಿಯಾಗಿ ಬೇಯಿಸಬಾರ್ದು. ಯಾಕಪ್ಪ ಅಂದರೆ ಅದರಲ್ಲಿರ್ತಕ್ಕಂತಹ ಶಾಖದಿಂದ ಸಿ ವಿಟಮಿನ್ ನಾಶವಾಗುವ ಸಾಧ್ಯತೆ ಇರುತ್ತದೆ. ಇನ್ನು ಜಲಶುದ್ಧಿಯಲ್ಲಿ ನುಗ್ಗೆ ಬೀಜದ ಪಾತ್ರ ಪ್ರಮುಖವಾಗಿ ಎಲ್ಲ ಸೊಪ್ಪುಗಳು, ಆಹಾರ ಪದಾರ್ಥಗಳು ಕೇವಲ ಔಷಧೀಯ ಪ್ರಮಾಣವನ್ನ ಹಾಗೂ ಕೇವಲ ಒಂದಿಷ್ಟು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಆದರೆ ನುಗ್ಗೆ ಸೊಪ್ಪು, ನುಗ್ಗೆ ಬೀಜ ಆಗಲ್ಲ. ಇದು ವಿಜ್ಞಾನದ ಪ್ರಕಾರ ಸಾಂಪ್ರದಾಯಿಕ ಅಂಶದ ಆಧಾರದ ಮೇಲೆ ಹಾಗೂ ಕೆಲವು ವಿಜ್ಞಾನಿಗಳ ಸಂಶೋಧನೆಯ ಪ್ರಕಾರ ತಿಳಿದು ಬಂದಿರತಕ್ಕಂಥ ಅಂಶ ಏನಪ್ಪಾ ಅಂದ್ರೆ ನುಗ್ಗೆಯ ಬೀಜ ಏನಿದೆ ಇದು ನೀರನ್ನು ಕೂಡ ಶುದ್ಧೀಕರಣ ಮಾಡೋದಕ್ಕೂ ಕೂಡ ಬಳಸ್ತಾರೆ ಅಂತಕ್ಕಂಥದ್ದು ಕೂಡ ಸಂಶೋಧನೆಯಲ್ಲಿ ತಿಳಿದು ಬಂದಿದೆ. ಇನ್ನು ಪ್ರಮುಖವಾಗಿ ನೀರಿನ ಗಡಸುತನ ಇರಬಹುದು, ಹಾಗೆ
ಅದರಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳನ್ನು 90ಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಕಡಿಮೆ ಮಾಡ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಬೆಣ್ಣೆ ಆಯಿಲ್ ಅಂದರೆ ನುಗ್ಗೆಯ ತೈಲ. ಈ ತೈಲ ಸೌಂದರ್ಯವರ್ಧಕಗಳು ಅಂದರೆ ಸೆಂಟ್ಗಳಲ್ಲಿ ಕೂಡ ಬಳಕೆ ಆಗ್ತಾ ಇದೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆಯಲ್ಲಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಓಲಿಕ್ ಆಮ್ಲ ಅಂತಕ್ಕಂಥದ್ದೇನಿದೆ, ಇದು ಚರ್ಮದ ಆರೋಗ್ಯವನ್ನು ಕಾಪಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತಿದೆ. ಇನ್ನು ಈ ಎಣ್ಣೆ ಪ್ರಮುಖವಾಗಿ ವಯಸ್ಸಾಗುವಿಕೆಯನ್ನು ತಡೆಗಟ್ಟುತ್ತದೆ ಮತ್ತು ಮಡುವೆಗಳನ್ನು ಕಡಿಮೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಅಂದರೆ ವಯಸ್ಸಾಗೋದನ್ನು ತಡೆಯಲ್ಲ, ಅದು ಬದಲಾಗಿ ಈ ನೆರಿಗೆ ಬರುತ್ತಲ್ಲ, ವಯಸ್ಸಾದಾಗ ಅದು ಸಾಮಾನ್ಯ ಎಲ್ರಿಗೂ ಕೂಡ ಕಣ್ಣು ಕಾಣದೇ ಇರತಕ್ಕಂಥದ್ದು ಅಥವಾ ಇನ್ಯಾವುದೇ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಸಹಜ. ಈ ಎಣ್ಣೆಯನ್ನು ಹಚ್ಚೋದ್ರಿಂದ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಯಾವುದನ್ನೇ ಪ್ರಯೋಗ ಮಾಡುವಾಗ ತಮ್ಮ ಕೌಟುಂಬಿಕ ವೈದ್ಯರೊಂದಿಗೆ ಚರ್ಚಿಸಿ ಇದನ್ನು ಬಳಸೋದು ಸೂಕ್ತ. ಇದಕ್ಕೆ ನಿಮ್ಮ ಮೆಚ್ಚಿನ ವಾಹಿನಿ ಜವಾಬ್ದಾರರಾಗಿರುವುದಿಲ್ಲ. ಇನ್ನು ಪ್ರಮುಖವಾಗಿ ಕೂದಲಿನ ಆರೋಗ್ಯಕ್ಕೂ ಕೂಡ ಇದು ಕಾರಣವಾಗುತ್ತೆ. ಕೂದಲು ಹೆಚ್ಚಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುವುದರ ಜೊತೆಗೆ ಕೂದಲಿನಲ್ಲಿ ಬರತಕ್ಕಂಥ ಒಟ್ಟು ಅಂತಕ್ಕಂಥದ್ದೇನಿದೆ ಅದನ್ನು ನಿವಾರಿಸೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ, ಇದರ ಒಂದು ತೈಲ. ಇನ್ನು ಪ್ರಮುಖವಾಗಿ ಇದರ ಮುನ್ನೆಚ್ಚರಿಕಾ ಕ್ರಮಗಳು ಏನೇನು ಅಂದರೆ ಇದರ ಅಡ್ಡ ಪರಿಣಾಮಗಳೇನು ಅಂತ ನೋಡೋಣ. ಪ್ರಮುಖವಾಗಿ ಇದರ ಎಲೆ ಮತ್ತು ಬೇರುಗಳನ್ನು ತಿಂತಕ್ಕಂಥದ್ದನ್ನು ಗರ್ಭಿಣಿಯರು ತಪ್ಪಿಸಬೇಕು. ಇದರಿಂದ ಅನಾರೋಗ್ಯ ಅಥವಾ ಬೇರೆ ಯಾವುದೇ ಸಮಸ್ಯೆಗಳು ಉಂಟಾಗಬಹುದು. ಹಾಗಾಗಿ ಈ ಬಗ್ಗೆ ಗಮನವಹಿಸೋದು ಸೂಕ್ತ. ಇವನ್ನ ಒಂದು ವೇಳೆ ನೀವು ಸೇವನೆ ಮಾಡಿದ್ರೆ ಗರ್ಭಿಣಿಯರು ಇದರಲ್ಲಿರ್ತಕ್ಕಂತಹ ರಾಸಾಯನಿಕಗಳು ಒಳಸೇರಿ ಗರ್ಭಪಾತಕ್ಕೂ ಕೂಡ ಕಾರಣವಾಗಬಹುದು. ಹಾಗಾಗಿ ಮಿತವಾಗಿ ಸೇವನೆ ಮಾಡೋದು ಕೂಡ ಸೂಕ್ತವಾಗುತ್ತೆ. ಗರ್ಭಿಣಿಯರು ಇದನ್ನು ಬಿಟ್ಬಿಡೋದೇ ಒಳ್ಳೆಯದು. ಈಗಾಗಲೇ ಮಧುಮೇಹದ ಸಮಸ್ಯೆಗಳಿಗೆ ಔಷಧಿಯನ್ನು ತೆಗೆದುಕೊಳ್ತಾ ಇರ್ತಕ್ಕಂಥವರು ಕೂಡ ಇದರ ಬಗ್ಗೆ ಗಮನ ಹರಿಸೋದು ಸೂಕ್ತ. ಯಾವುದೇ ಕಾರಣಕ್ಕೂ ಎರಡೂ ಒಂದೇ ಬಾರಿ ಸೇವನೆ ಮಾಡೋದು ಒಳ್ಳೆಯದಲ್ಲ. ಇಲ್ಲ ಅದನ್ನು ಸೇವನೆ ಮಾಡಬೇಕು, ಇಲ್ಲ ಇದನ್ನು ಸೇವನೆ ಮಾಡಬೇಕು, ಇಲ್ಲ ಅಂದರೆ ಸಂಪೂರ್ಣವಾಗಿ ಅದನ್ನು ಬಿಟ್ಬಿಡ್ಬೇಕಾಗುತ್ತೆ. ಅತಿ ಹೆಚ್ಚು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ, ಸಕ್ಕರೆ ಮಟ್ಟವನ್ನು ಪೂರ್ತಿ ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿ ಈ ಬಗ್ಗೆ ಗಮನವಹಿಸೋದು ಕೂಡ ಸೂಕ್ತ. ಬೇರು ಮತ್ತು ತೊಗಟೆ ಇದರಲ್ಲಿ ಸ್ಪಿರೋಚಿನ್ ಅಂತಕ್ಕಂತಹ ವಿಷಕಾರಿ ಅಂಶ ಇರೋದರಿಂದ ಇದನ್ನು ಯಾವುದೇ ಕಾರಣಕ್ಕೂ ನೇರವಾಗಿ ಸೇವನೆ ಮಾಡೋದು ಒಳ್ಳೆಯದಲ್ಲ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ, ನಮಗೆ ಪ್ರಕೃತಿ ನೀಡಿರ್ತಕ್ಕಂತಹ ನೈಸರ್ಗಿಕ ಔಷಧಿ ಅಂದರೆ ಅದು ನುಗ್ಗೆ ಸೊಪ್ಪು. ಇಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳು ಇರೋದರ ಜೊತೆಗೆ ಹಲವಾರು ಕಾಯಿಲೆಗಳಿಗೂ ಕೂಡ ಇದು ರಾಮಬಾಣವಾಗಿದೆ. ಹಿತವಾಗಿ ಬಳಸೋದು ಸೂಕ್ತ. ಯಾವುದೇ ಕಾರಣಕ್ಕೂ ವೈದ್ಯರ ಸಲಹೆ ಇಲ್ಲದೆ ಇದನ್ನ ಬಳಸೋದಕ್ಕೆ ಹೋಗಬೇಡಿ. ಹಾಗೆ ಹೆಚ್ಚು ಬಳಸೋದು ಒಳ್ಳೆಯದಲ್ಲ. ಯಾವುದಾದ್ರಷ್ಟೇ ಹೆಚ್ಚಾಗಿ ತಿಂದರೆ ನಮಗೆ ಅನಾರೋಗ್ಯ ಉಂಟಾಗುತ್ತೆ. ಹಾಗಾಗಿ ಹಿತವಾಗಿ ಸೇವನೆ ಮಾಡಿ. ಹಾಗೆ ಇದನ್ನು ಹೆಚ್ಚು ಬೆಳೆಯಿರಿ, ಹಾಗೆ ಬಳಸಿ. ಇನ್ನು ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ಅಂತಕ್ಕಂಥ ನಂಬಿಕೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಮಾಹಿತಿಯಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯನ್ನ ಕೇಳ್ತಾ ಇರಿ, ಕೇಳಿಸ್ತಾ ಇರಿ, ಕೇಳ್ತಾನೆ ಇರಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.